ನಮ್ಮ ದೈನಂದಿನ ಬದುಕಿನಲ್ಲಿ ಜಪಿಸುವಂತಹ, ಹಪಿಸುವಂತಹ, ಸ್ಮರಿಸುವಂತಹ, ಉಚ್ಚರಿಸುವಂತಹ, ಕಿವಿಗೆ ತಾಕಿಸುವಂತಹ, ಎದೆಗೆ ಮುಟ್ಟಿಸುವಂತಹ, ಮನಕ್ಕೆ ಮುಟ್ಟುವಂತಹ ಯಾವುದೇ ಆಗಲಿ ಮಂತ್ರಗಳಾಗಲಿ ಅಥವಾ ವೇದಗಳಾಗಲಿ ಅಥವಾ ಯಾವುದೇ ಭಾಷೆಯ ಸಾಹಿತ್ಯವಾಗಲಿ ನಮ್ಮ ಮಾತೃಭಾಷೆಯಲ್ಲಿ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ನಮ್ಮ ಹೃದಯಕ್ಕೆ ವೇದ್ಯವಾಗುತ್ತೆ. ಹಾಗಾಗಿ ನನ್ನದೊಂದು ಮಾತಿದೆ, ಏನಿದು ಅಂತ ಕೇಳಬಹುದು ನೀವು. ನಾಲ್ಕು ಭಾಷೆಯ ಜೊತೆ ಲೋಕ ಭಾಷೆಯೂ ತಿಳಿದಿದ್ದಾಗ ಮಾತ್ರ. ಅದಕ್ಕೆ ಕಯ್ಯಾರವರ ಒಂದು ಪದ್ಯ ನೆನಪು ಮಾಡ್ತೀನಿ ನಿಮಗೆ. ನಮ್ಮಲ್ಲಿ ಪೂಜೆ ಪುನಸ್ಕಾರಗಳು ಅಂದರೆ ಸಂಸ್ಕೃತದಲ್ಲೇ ನಾವು ಹೆಚ್ಚು ಆಚರಣೆಗೆ ತಂದಿದ್ದೇವೆ. ಕನ್ನಡಕ್ಕೆ ಅಲ್ಲಿ ಜಾಗವೇ ಇಲ್ಲ. ಆದರೆ ಈಗ ಆ ಜಾಗ ಕನ್ನಡವೂ ಕೂಡ ಆ ಸ್ಥಾನದಲ್ಲಿ ತಾನು ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ತಿದೆ. ಅದಕ್ಕೆ ಕಯ್ಯಾರಿ ಹೇಳಿದ್ದೇನು ಗೊತ್ತೇ? ಸಕ್ಕರೆಗೆ ಕನ್ನಡದ ಕತ್ತರಿಗೂ ಸೇರಿದರೆ ಸವಿಯದನ್ನು ಕೇಳಬೇಕೆ. ವಾಲ್ಮೀಕಿ ಜತಿಯಲ್ಲಿ ಪಂಪನಂ ಕಲಿತಲ್ಲಿ ಆಗುವ ಅಮಿತಾನಂದ ಹೇಳಬೇಕೆ. ಹಾಡು ಕವಿಯೇ ಹಾಡು, ಹೊಸತೊಂದು ಹಾಡು ಹಾಡು. ಯಾಕೆ ಹಾಡಬೇಕು? ಯುಗದ ಕಲ್ಯಾಣಕ್ಕೆ, ಜಗದ ಕಲ್ಯಾಣಕ್ಕೆ, ಮನದ ಕಲ್ಯಾಣಕ್ಕೆ ಹೊಸತೊಂದು ಹಾಡು ಹಾಡು. ಹಾಡು ಕವಿಯೇ ಹಾಡು. ಹಾಗಾಗಿ ಸಂಸ್ಕೃತದಲ್ಲಿ ಇರ್ತಕ್ಕಂತಹ ವೇದ ಮಂತ್ರಗಳನ್ನು ಕನ್ನಡದಲ್ಲೂ ಕೂಡ ಹೇಳಬಹುದು. ಒಂದು ಶಾಂತಿ ಮಂತ್ರ ಅಂತಿದೆ, ಅದನ್ನು ನಾನು ಹೇಳಿ ನಿಮಗಿದೀವೀಗ ಕನ್ನಡದಲ್ಲಿ ಹೇಗೆ ಅರ್ಥೈಸಿಕೊಳ್ಳಬಹುದು ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆ. ರಾಜಾಧಿರಾಜಾಯ ಪ್ರಸಕ್ಯ ಸಾಹಿನೇ ನಮೋ ವಯಂ ವೈ ಇಷ್ಟವಣಾಯ ಕುರ್ಮಃ ಸಮೇ ಕಾಮಾನ್ ಕಾಮಕಾಮಾಯ ಮಖ್ಯಂ ಕಾಮೇಶ್ವರೋ ವೈ ಇಷ್ಟವಣೋ ದದಾತೋ ಕುಬೇರಾಯ ವೈಷ್ಣವಣಾಯ ಮಹಾರಾಜಾಯ ನಮಃ. ಹೌದಾ? ಈ ಮಂತ್ರದ ಅರ್ಥ ಏನು? ಸಕಲ ಸಂಪದ ತನ್ನೊಳಿರಿಸಿಹ ರಾಜಶ್ರೇಷ್ಠಗೆ ನಮಿಸುತ್ತಿರುವೆ ಭೋಗವಿಚ್ಚಿಪ ನಮಗಭೀಷ್ಟವ ವರಕುಬೇರನು ನೀಡುತ್ತಿರಲಿ ಕಾಮಕೀಶ್ವರ ದನದ ಗದಿಪಗೆ ರಾಜರಾಜಗೆ ನಮಿಪೆ. ಊಟ ಕೊಡ್ತೀವ ಇಲ್ವೋ? ಅವನ ಮಂತ್ರ ಹೇಳ್ತೀವೋ ಇಲ್ವೋ? ಯಾವುದದು? ಸಹನಾ ಭವತೋ ಸಹನೌ ಭುನಕ್ತೋ ಸಹ ವೀರ್ಯಂಕರವಘೈ ತೇಜಸ್ವಿನಾಪತೀತಮಸ್ತು ಮಾ ವಿದ್ವಿಷಾವಘೈ. ಓಂ ಶಾಂತಿ ಶಾಂತಿ ಶಾಂತಿ. ಮಕ್ಕಳಿಗೆ ವಿದ್ಯಾರ್ಥಿ ನಿಲಯದಲ್ಲಿ ಊಟ ಬಡಿಸುವಾಗ ಕೈಯಲ್ಲಿ ಕೋಲಿಟ್ಟುಕೊಂಡು ಅಲ್ಲಿಯ ಆಕೆ ವ್ಯವಸ್ಥಾಪಕಿ ಹೇಳ್ರು ಅಂತ ಹೇಳಿದರೆ ಪ್ರಯೋಜನ ಇಲ್ಲ. ವಾಸ್ತವಿಕವಾಗಿ ಮಂತ್ರ ಮಡದಿ ಅಡಿಗೆ ಮಾಡಿ ಯಜಮಾನರಿಗೆ ಬಡಿಸುವಾಗ ಅನ್ನ ಬಡಿಸಿ ತುಪ್ಪ ಇಟ್ಟು ಸಾಂಬಾರನ್ನು ಅದರ ಮೇಲೆ ಸುರಿದಾಗ ಆಗ ಗಂಡನ ನಾಲಿಗೆಯಿಂದ ಮುತ್ತಿನಂತೆ ಸುರಿದು ಬರುವ ಮಾತಿನ ಮಂತ್ರ ಇದು. ಏನು ಗೊತ್ತಾ? ಜತೆಗೆ ದೇವನೇ ರಕ್ಷಿಸೆಮ್ಮನು. ನನ್ನನ್ನು ಅಂತಿದೆಯನ್ರಿ? ಇಲ್ವಲ್ಲ? ಜತೆಗೆ ದೇವನೇ ರಕ್ಷಿಸೆಮ್ಮನು ನಾವು ಉಂಬೆವು ಜತೆಯಲ್ಲಿ. ಮಡದಿ ಜೊತೆಲಿ ನಾನು ಊಟ ಮಾಡೋನು, ಅವಳನ್ನ ಬಿಟ್ಟು ಊಟ ಮಾಡಲ್ಲ. ಶರಣಸತಿ ಲಿಂಗಪತಿ. ಆದ್ದರಿಂದ ಜತೆಗೆ ದೇವನೇ ರಕ್ಷಿಸೆಮ್ಮನು ನಾವು ಉಂಬೆವು ಜೊತೆಯಲ್ಲಿ ವಿದ್ಯೆ ಕಲಿಯುವು ತೇಜದಿ. ಈ 4ನೇ ಸಾಲು ನೋಡಿ. ದ್ವೇಷನೆಂದಿಗೂ ಬಿಡೆವು ನುಸುಳಲು ರಕ್ಷಿಸೆಮ್ಮನು ದೇವನೇ. ಅಕ್ಕಿ ತಂದು ಹಾಕಿದೆ, ಅನ್ನ ಮಾಡಿ ಹಾಕಿದ್ದಾಳೆ, ನಾ ಶರಣಸತಿ ಲಿಂಗಪತಿ ಎನ್ನುವುದೇ ನಮ್ಮ ಬದುಕೋದು. ಇದಕ್ಕೆ ಅರ್ಥ ಮಾಡಿಕೊಂಡ್ರೆ ಸಂಸಾರದಲ್ಲಿ ಕಿತಾಪತಿ ಎಲ್ಲಿರುತ್ತೆ ಸ್ವಾಮಿ? ಆ ಪ್ರಜಾಪತಿಯ ಮಾತನ್ನು ಬನ್ನಿ 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 ಕನ್ನಡದಲ್ಲೂ ಕೇಳೋಣ, ಕನ್ನಡದಲ್ಲೂ ಹೇಳೋಣ. ಕಲ್ಯಾಣ